ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಟ ವಿಜಯ್ ತಮಿಳುನಾಡಿನ ದ್ರಾವಿಡ ಕೋಟೆಯನ್ನು ಛಿದ್ರ ಮಾಡಿ ಜನನಾಯಕನಾಗಿ ಇಡೀ ದೇಶದ ಗಮನವನ್ನು ಸೆಳೀತಾ ಇದ್ದಾರೆ. ಇಂದು ಕೋಟ್ಯಂತರ ಹೃದಯಗಳನ್ನು ಗೆದ್ದಿರ್ತಕ್ಕಂಥ ವಿಜಯ್ ಕೇವಲ 2 ವರ್ಷದಲ್ಲಿ ಅವರು ಇಂಥದ್ದೊಂದು ಐತಿಹಾಸಿಕ ದಾಖಲೆಯನ್ನು ನಿರ್ಮಾಣ ಮಾಡಿರೋದು ಯಾರೂ ಕೂಡ ಊಹೆ ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ರಾಜಕಾರಣಿ ಕೂಡ ಅದನ್ನು ಗೆಸ್ ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲ. ವಿಜಯ್ ಗೆಲುವಿಗೆ ಸಾಕ್ಷಿಯಾಗಿದ್ದು ತಮಿಳುನಾಡಿನ 8 ಕೋಟಿ ಜನರು. ತಮಿಳು ಮಕ್ಕಳನ್ನು ಗೆದ್ದಿರ್ತಕ್ಕಂಥ ದಳಪತಿ ವಿಜಯ್ ಅವರ ಹೆಂಡತಿಯ ಹೃದಯವನ್ನು ಗೆಲ್ಲುವಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಆದರೆ ನೀವೆಲ್ಲರೂ ಕೂಡ ಅಂದುಕೊಂಡಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ವಿಜಯ್ ಅವರ ಪತ್ನಿ ಸಂಗೀತಾಗೆ ರಾಜಕೀಯ ಏನು ಹೊಸದಲ್ಲ. ಇವತ್ತು ಅವರು ಡಿವೋರ್ಸ್ ಹಂತಕ್ಕೂ ಕೂಡ ಹೋಗಿದ್ದಾರೆ, ಕೋರ್ಟ್ ಮೆಟ್ಲು ಕೂಡ ಹೇರಿದ್ದಾರೆ. ಈಗಾಗಲೇ ಅದು ವಿಚಾರಣೆ ಕೂಡ ಬರೋ ಹಂತದಲ್ಲಿದೆ. ಆದರೆ ಅವರ ಅಪ್ಪ ಯಾರು ಅನ್ನೋದನ್ನು ಈಗಲೂ ಕೂಡ ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು. ವಿಜಯ್ ಅವರಿಗೆ ರಾಜಕೀಯ ಪಾಠವನ್ನು ಹೇಳಿಕೊಟ್ಟಿದ್ದೇ ಸಂಗೀತ ಅವರ ತಂದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ವಿಜಯ್ ಅವರು ಇವತ್ತು ರಾಜಕೀಯದ ಇಂಥದ್ದೊಂದು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಂಗೀತ ಅವರ ತಂದೆ ಕಾರಣ. ಸಂಗೀತ ಅವರ ತಂದೆ ಯಾರು ಅಂತ ಗೊತ್ತಾದರೂ ಒಂದು ಕ್ಷಣ ಮಾತೆ ಕೂಡ ಬರೋದಿಲ್ಲ. ಆ ಮಟ್ಟಿಗಿನ ದೊಡ್ಡ ಶ್ರೀಮಂತರು. ವಿಜಯ್ ಅವರ ಪತ್ನಿ ಸಂಗೀತ ಅವರ ತಂದೆ ಸ್ವರ್ಣಲಿಂಗಂ ಅವರು ಕುಟುಂಬದ ಆಸ್ತಿ ಅಂತಸ್ತು ಆ ವೈಭೋಗವನ್ನು ಕೇಳಿಬಿಟ್ರೆ ನೀವೆಲ್ಲರೂ ಕೂಡ ಅಚ್ಚರಿ ಆಗಬಿಡ್ತೀರಿ ಅನ್ನೋ ರೀತಿಯಾದಂಥ ಚರ್ಚೆಗಳು ಈಗೆಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರೋದು. ನೋಡಿ, ಯಾವಾಗ ಒಬ್ಬ ರಾಜಕಾರಣಿ ಸಂಸಾರದ ಗುಟ್ಟನ್ನು ಬಹಿರಂಗವಾಗಿ ಹಂಚಿಕೊಳ್ತಾರೋ ಅವತ್ತು ವಿಜಯ್ ಅವರ ಕುಟುಂಬದಲ್ಲಿ ಒಂದು ದೊಡ್ಡ ಸಮಸ್ಯೆ ಶುರುವಾಗುತ್ತೆ. ನಟ ವಿಜಯ್ ಅವರು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಓಕೆ. ಅದೇ ತ್ರಿಷಾ ಅವರ ಮನೆಯನ್ನು ಬಿಟ್ಟು ಅವರು ಹೊರಗೆ ಬರಬೇಕು ಮೊದಲು, ಅದಾದ ಮೇಲೆ ಪಾಲಿಟಿಕ್ಸ್ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಅಸಂಬದ್ಧ ಹೇಳಿಕೆಯನ್ನು ಒಬ್ಬ ವ್ಯಕ್ತಿ ಕೊಡ್ತಾರೆ. ಅವತ್ತು ವಿಜಯ್ ಅವರ ಪತ್ನಿ ಸಂಗೀತಾಳ ಹೃದಯ ಚೂರು ಆಗಿಬಿಡುತ್ತೆ. ಆದರೆ ಅಷ್ಟಕ್ಕೂ ಸಂಗೀತಾಳನ್ನು ಅಷ್ಟು ಈಸಿಯಾಗಿ ನೀವು ಪರಿಗಣಿಸಬಹುದಾ? ಅಲ್ಲ. ಯಾಕೆಂದರೆ ಸಂಗೀತ ಅವರು ಮೂಲತಃ ಶ್ರೀಲಂಕಾ ಮೂಲದ ತಮಿಳು ಕುಟುಂಬಕ್ಕೆ ಸೇರಿದಂಥವ್ರು. ಅವರು ಅಗರ್ಭ ಶ್ರೀಮಂತರು. ಅವ್ರ ತಂದೆ ಕೆ ಸ್ವರ್ಣಲಿಂಗಂ ಕೇವಲ ಸಾಧಾರಣ ಉದ್ಯಮಿ ಅಲ್ಲ. ಅವರು ಇವತ್ತು ಲಂಡನ್ನಲ್ಲೇ ಒಂದು ದೊಡ್ಡ ಉದ್ಯಮವನ್ನೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಕೋಟ್ಯಾಧಿಪತಿ. ಶ್ರೀಲಂಕಾ ತಮಿಳು ಸಮುದಾಯದಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಇವತ್ತು ಇದೇ ವಿಜಯ್ ಅವರ ಪತ್ನಿಯ ಆಸ್ತಿ ಪಾಸ್ತಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾವು ವಿಜಯ್ ಅವರು 650 ಕೋಟಿಗೂ ಅಧಿಕ ಆಸ್ತಿಯನ್ನು ಮಾಡಿದ್ದಾರೆ, ಅವರು ಈ ಬ್ಯಾಂಕ್ನಲ್ಲಿ ಇಷ್ಟೊಂದು ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಇದೇ ವಿಜಯ್ TVK ಪಕ್ಷದ ಚುನಾವಣಾ ಅಫಿಡವಿಟ್ನಲ್ಲಿ 400 ಕೋಟಿಗೂ ಅಧಿಕ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದರು. ಅಸಲಿಗೆ ಇನ್ನೂ ಪರಮಾಶ್ಚರ್ಯ ಅಂದರೆ ಅವರ ಪತ್ನಿಯೇ 400 ಕೋಟಿಗೂ ಅಧಿಕ ಅಂತಸ್ತಿನ ಒಡತಿ ಅನ್ನೋದು ಇವತ್ತು ಬಹಳ ವೈರಲ್ ಆಗ್ತಾ ಇರ್ತಕ್ಕಂಥ ವಿಷಯ. ತಮಿಳು ಸೂಪರ್ ಸ್ಟಾರ್ TVK ಮುಖ್ಯಸ್ಥ ದಳಪತಿ ವಿಜಯ್ ಅವರ ಆಸ್ತಿ ಎಷ್ಟು ಗೊತ್ತಾ ಅಂತ ನಾವೆಲ್ಲರೂ ಕೂಡ ಹುಬ್ಬೇರಿಸ್ತೀವಿ. ಆದರೆ ವಿಜಯ್ ಅವರ ಪತ್ನಿ ಸಂಗೀತ ಸ್ವರ್ಣಲಿಂಗಂ ತಮಿಳುನಾಡು ಚಲನಚಿತ್ರ ಮತ್ತು ಪಾಲಿಟಿಕ್ಸ್ ಎರಡರಲ್ಲೂ ಕೂಡ ಅತ್ಯಂತ ಶ್ರೀಮಂತ ಮಹಿಳೆ ಅನ್ನೋದನ್ನು ಎಲ್ಲರೂ ಕೂಡ ಇಲ್ಲಿ ಗಮನ ಹರಿಸಬೇಕಾದಂಥ ಸಂಗತಿ. ನಟ ವಿಜಯ್ ಇತ್ತೀಚೆಗೆ ಒಂದು ಸಿನಿಮಾಗೆ 150 ಕೋಟಿಯಿಂದ 200 ಕೋಟಿಗೂ ಅಧಿಕ ಸಂಭಾವನೆ ತೆಗೆದುಕೊಳ್ತಾರೆ. ಎಲ್ಲರೂ ಉಬ್ಬೇರಿಸುವಂತೆ ಮಾಡಿಬಿಟ್ಟಿದ್ದಾರೆ. ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಅಷ್ಟಿದೆ ತಮಿಳು ಚಿತ್ರರಂಗದಲ್ಲಿ. ಆದರೆ ಅದಕ್ಕಿಂತ ಡಬಲ್ ಸಂಗೀತ ವಿಜಯ್ ಅವ್ರದ್ದು ಇರೋದು. ನೋಡಿ, ಬೈ ಬರ್ತ್ ಕೋಟ್ಯಾಧೀಶ್ವರರು ಸಂಗೀತ ಅವರು. ನಿರೀಕ್ಷೆಗೂ ಮೀರಿದ ಆಸ್ತಿ ಅಂತಸ್ತು ಸಂಗೀತ ಅವರು ಹೊಂದಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಮುನ್ನ ನಟ ವಿಜಯ್ ಅವರು ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಸಲ್ಲಿಸಿದಾಗ ಎಲ್ಲರೂ ಕೂಡ ಆ ಥರದ ಒಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಆದರೆ ಅದಕ್ಕಿಂತ ಡಬಲ್ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದು ಸಂಗೀತ ಅವರ ಆಸ್ತಿ ಪಾಸ್ತಿಗಳು. ಅವ್ರ ಬಗ್ಗೆ ಬಹಳಷ್ಟು ಕುತೂಹಲ ಮೂಡಿತು, ಸಾರ್ವಜನಿಕವಾಗಿ ಚರ್ಚೆ ಆಯಿತು. ದಕ್ಷಿಣ ಭಾರತದಲ್ಲಿ ಹೆಚ್ಚು ಚರ್ಚೆ ಮಾಡಲ್ಪಟ್ಟಂಥ ಸೆಲೆಬ್ರಿಟಿ ಸಂಗಾತಿಗಳಲ್ಲಿ ವಿಜಯ್ ಮತ್ತು ಅವರ ಪತ್ನಿ ಸೇರಿಕೊಂಡ್ರು. ಯಾಕೆಂದರೆ ಅವರ ಬಳಿ ಇರತಕ್ಕಂಥ ಚಿನ್ನ, ವಜ್ರ, ವೈಡೂರ್ಯ, ಐಷಾರಾಮಿ ಆಸ್ತಿ, ವಿದೇಶಿ ಕುಟುಂಬದಲ್ಲಿ ಅಲ್ಲಿರ್ತಕ್ಕಂಥ ಸಂಪತ್ತು ಇವೆಲ್ಲವೂ ಕೂಡ ಶ್ರೀಮಂತ ವಲಯದಲ್ಲಿ ಇವರು ಕೂಡ ಒಂದು ಜೋಡಿ ಅನ್ನೋದನ್ನು ಗಮನ ಸೆಳೆದಿದ್ದು. ನೋಡಿ, ಭಾರತದ ಅತಿ ದೊಡ್ಡ ಸೂಪರ್ ಸ್ಟಾರ್ಗಳಲ್ಲಿ ಈ ಜೋಡಿಯೂ ಕೂಡ ಒಂದು. ಆದರೆ ಸಂಗೀತ ಯಾವಾಗಲೂ ಕೂಡ ತಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ಅಂತಸ್ತಿನ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ತುಂಬ ಕಾನ್ಫಿಡೆನ್ಷಿಯಲ್ ಆಗೇ ಇಟ್ಟಿದ್ದಾರೆ. ಆದರೆ ಈಗ ಅದೆಲ್ಲವೂ ಕೂಡ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಅವ್ರ ತಂದೆ ಯಾರು, ಅವರ ಆಸ್ತಿಗಳು ಎಲ್ಲಿದೆ, ಎಷ್ಟೆಲ್ಲ ಇದೆ ಅನ್ನೋದನ್ನ ಸಾಮಾನ್ಯವಾಗಿ ನಾವು ಅಫಿಷಿಯಲ್ ಆಗಿರ್ತಕ್ಕಂಥದ್ದನ್ನು ಹೇಳಿಬಿಡ್ತೇನೆ. ಅಂದರೆ ಅಫಿಡವಿಟ್ನಲ್ಲಿರೋ ಪ್ರಕಾರ ಸಂಗೀತ ಸುಮಾರು 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನೋದು ಅಫಿಡವಿಟ್ನಲ್ಲಿ ಕೊಟ್ಟಿರೋದು. ಸುಮಾರು 10 ಕೋಟಿ ಮೌಲ್ಯದ ಬ್ಯಾಂಕ್ ಠೇವಣಿ, ಕ್ಯಾಶು, ಆಭರಣ ಇನ್ನಷ್ಟು ಗಮನ ಸೆಳೆದಿದ್ದು. ಸುಮಾರು 4 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 3
ಕೆಜಿ ಚಿನ್ನ, ಸುಮಾರು 2 ಕೆಜಿ ಬೆಳ್ಳಿ ಮತ್ತು ಸುಮಾರು 134ರಿಂದ 135 ಕ್ಯಾರೆಟ್ ವಜ್ರಗಳನ್ನು ಅವರು ಹೊಂದಿದ್ದಾರೆ ಅನ್ನೋದು ವರದಿಯಾಗಿದ್ದು, ರಿಪೋರ್ಟಿಂಗ್ ಪ್ರಕಾರ ನಾನು ಹೇಳ್ತಾ ಇರೋದು. ಇನ್ನು ಅವರ ಚರಾಸ್ತಿ ಸುಮಾರು 15ರಿಂದ 16 ಕೋಟಿ ರೂಪಾಯಿ ಅವರ ಚರಾಸ್ತಿ ವ್ಯಾಲ್ಯೂ. ಅವರ ಹೆಸರಿನಲ್ಲಿ ನೋಂದಾಯಿಸಲಾದಂಥ ಸ್ಥಿರ ಆಸ್ತಿಗಳು ಅದು ಕೂಡ 20ರಿಂದ 25 ಕೋಟಿ ರೂಪಾಯಿಗಳಷ್ಟಿದೆ. ಆದಾಗ್ಯೂ ಕೂಡ ವಿದೇಶಿ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರ ಕುಟುಂಬ ಮತ್ತು ಅವರ ಸಂಬಂಧಿಕರ ಒಟ್ಟು ಸಂಪತ್ತನ್ನು ನೀವು ಇಮ್ಯಾಜಿನ್ ಕೂಡ ಮಾಡಿಕೊಳ್ಳಿಕ್ಕೆ ಅಸಾಧ್ಯ ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇರೋದು. ನೋಡಿ, ತಮಿಳು ಚಿತ್ರರಂಗದ ದಳಪತಿ ಹಾಗೂ TVK ಪಕ್ಷದ ನಾಯಕ, ಇಡೀ ದಕ್ಷಿಣ ಭಾರತದಲ್ಲೇ ಭಾರೀ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ನಟ. ಆದರೆ ಇತ್ತೀಚೆಗೆ ಅವ್ರ ಕೌಟುಂಬಿಕ ಕಲಹವೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸಂಗೀತ ಅವರಿಗಾಗಲೇ ನಾನು ಕಾನೂನಿನ ಮೊರೆ ಹೋಗಿದ್ದಾರೆ. ಯಾಕೆಂದರೆ ಫೆಬ್ರವರಿ 24, 2026 ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ಸಂಗೀತ ಅವರ ಕೇಸನ್ನು ದಾಖಲಿಸ್ತಾರೆ. ಅದು ಏಪ್ರಿಲ್ 20ನೇ ನಡೆದಂಥ ವಿಚಾರಣೆ ವೇಳೆ ಇಬ್ಬರೂ ಕೂಡ ಗಂಡ ಹೆಂಡತಿ ವಿಜಯ್ ಮತ್ತು ಅವರ ಪತ್ನಿ ಸಂಗೀತ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಬೇಕಾಗಿತ್ತು. ಆದರೆ ಈ ಪಾಲಿಟಿಕ್ಸ್ ಕಾರಣವಾಗಿ ಮತ್ತು ಭದ್ರತಾ ಕಾರಣಗಳಿಂದಾಗಿ ಅವರು ಖುದ್ದಾಗಿ ಕೋರ್ಟಿಗೆ ಹಾಜರಾಗಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಇತ್ತೀಚೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಸಿಕ್ಕಿರೋದು. ಅವರ ವಿಚಾರಣೆ ಪ್ರಮುಖ ಹೈಲೈಟ್ ಏನು ಅಂದರೆ, ವಿಜಯ್ ಮತ್ತು ಸಂಗೀತ ಇಬ್ಬರು ಕೂಡ ಸೇರಿ ಒಂದು ಹೊಸ ಜಂಟಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಡಿವೋರ್ಸ್ ಹಂತಕ್ಕೆ ಹೋಗಿಬಿಟ್ಟಿದೆ. ಅದು ಮುಂದಿನ ಜೂನ್ 15ಕ್ಕೆ ಅದು ವಿಚಾರಣೆ ಬರಬೇಕಾಗಿದೆ. ಯಾಕೆಂದರೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ಇಬ್ಬರು ಕೂಡ ಡಿವೋರ್ಸ್ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರೋದು ಅಫಿಷಿಯಲಿ ಘೋಷಣೆ ಕೂಡ ಆಗಿದೆ. ಇದರೊಂದಿಗೆ ಇಷ್ಟು ದಿನ ಜೊತೆ ಇದ್ದಂತಹ ಜೋಡಿ ಈಗ ಬೇರೆ ಬೇರೆ ಆಗ್ತಾ ಇರೋದು. ಮತ್ತು ಈ ವಾದ ಪ್ರತಿವಾದಗಳಿಗೆ ಒಂದು ಫುಲ್ ಸ್ಟಾಪ್ ಕೂಡ ಇಡಲಿಕ್ಕೆ ನ್ಯಾಯಾಧೀಶರು ಕೂಡ ಜೂನ್ 15ಕ್ಕೆ ಈ ಕೇಸನ್ನು ಮುಂದೂಡಿದ್ದಾರೆ. ಹಾಗಾದರೆ ಕೇಸ್ ಏನಾಗುತ್ತೆ ಏನು ಅನ್ನೋ ಕುತೂಹಲಗಳು ಕೂಡ ಮನೆ ಮಾಡಿರೋದು. ಆದರೆ ಸ್ವರ್ಣಲಿಂಗಮ್ ಅವರು ತನ್ನ ಪಾಲಿಟಿಕ್ಸ್ ಕರಿಯರ್ನ ವಿಜಯ್ ಅವರು ಶುರು ಮಾಡಿದ್ದೆ ನನ್ನ ತಂದೆಯ ಕಡೆಯಿಂದ. ಅವರಿಗೆ ಬಹಳಷ್ಟು ಸಲಹೆಗಳು ಸಿಕ್ಕವು. ಅನೇಕ ಈ ಹಣಕಾಸಿನ ವಿಚಾರದಲ್ಲೂ ಕೂಡ ವಿಜಯ್ ಅವರಿಗೆ ಪತ್ನಿಯೂ ಕೂಡ ಬಹಳ ದೊಡ್ಡ ಸಹಾಯವನ್ನು ಮಾಡಿದ್ದಾರೆ. ತೆರೆಮರೆಯಲ್ಲೂ ಒಂದು ಬಿಗ್ ಸಪೋರ್ಟಿವ್ ಆಗಿ ಅವರ ಪತಿಯೂ ಕೂಡ ನಿಂತಿದ್ದಾರೆ. ಜೊತೆಗೆ ಇವರು ಕೂಡ ಸಂಗೀತ ಅವರು ಕೂಡ ನಿಂತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಇದೀಗ ಯಾವುದನ್ನು ಕೂಡ ಸಹಿಸ್ಕೊಳ್ಳಿಕ್ಕೆ ಅಸಾಧ್ಯ. ಈಗ ಈ ಹಂತಕ್ಕೂ ಕೂಡ ಬಂದು ನಿಂತಿದೆ. ಡಿವೋರ್ಸ್ ಅರ್ಜಿ ನಿಮ್ಗೆ ಗೊತ್ತಿರೋ ಹಾಗೆ ಜೂನ್ 15ಕ್ಕೆ ವಿಚಾರಣೆಗೂ ಕೂಡ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ವಿಶ್ವಾಸ ದ್ರೋಹವನ್ನು ಮಾಡಿಬಿಟ್ರು, ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟುಬಿಟ್ರು. ಒಂದೇ ಮನೆಯಲ್ಲಿದ್ದರೂ ಕೂಡ ಇನ್ನೊಂದು ಬೆಡ್ರೂಮ್ನಲ್ಲಿ ನಾನು ಮಲಗಬೇಕಾಗಿತ್ತು. 27 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ ಇವತ್ತು ಈ ಮಟ್ಟಿಗಿನ ದೊಡ್ಡ ಪ್ರಭಾವವನ್ನು ಬೀರುತ್ತೆ, ಪರಿಣಾಮಕಾರಿಯಾದಂಥ ಬದಲಾವಣೆಗಳನ್ನು ಕಂಡುಕೊಳ್ಳುತ್ತೆ ಅಂತ ಅವರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಬಿಗ್ ಸೆಲೆಬ್ರೇಷನ್, ಮಕ್ಕಳು ಕೂಡ ಬರಲಿಲ್ಲ. ಏಕೆಂದರೆ ಮಕ್ಕಳು ಕೂಡ ತಾಯಿ ಪರವಾಗಿದ್ದಾರೆ. ವಿಜಯ್ ಅವರ ವಿಲನ್ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಲಂಡನ್ನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಸಂಗೀತ ಅವ್ರಿಗೆ ಬಿಗ್ ಸಪೋರ್ಟಿವ್ ಆಗಿ ಅವ್ರ ತಂದೆ ಕೂಡ ಇದ್ದಾರೆ. ಆದರೆ ಅರ್ಜಿಯಲ್ಲಿ ಅವರು ಡಿವೋರ್ಸ್ ಅರ್ಜಿಯಲ್ಲಿ ಅದನ್ನೇ ಹೇಳಿದ್ದು ನೋಡಿ, 1998ರಲ್ಲಿ UK ನಾವು ವಿವಾಹ ನೋಂದಣಿ ಮಾಡಿಕೊಂಡಿದ್ದು. 1999ರಲ್ಲಿ ಚೆನ್ನೈನ ರಾಜ ಮುತ್ತಯ್ಯ ಮಂಟಪದಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದೀವಿ. ಆರಂಭಿಕ ವರ್ಷಗಳಲ್ಲಿ ಎಲ್ಲ ಚೆನ್ನಾಗಿತ್ತು. ಆದರೆ 2021ರಲ್ಲಿ ವಿಜಯ್ ಅವರಿಗೆ ಒಬ್ಬ ನಟಿ ಜೊತೆಗೆ ವಿವಾಹೇತರ ಸಂಬಂಧ ಇರೋದು ನನಗೆ ಗೊತ್ತಾಯಿತು. ಅದು ತುಂಬ ನನ್ನ ಮನಸ್ಸನ್ನು ತುಂಬ ಕಲ್ಮಶ ಮಾಡಿದೆ. ಏಕೆಂದರೆ ಅವರಿಬ್ಬರ ಸಂಬಂಧವೂ ಕೂಡ ಹಾಗೆ ಇತ್ತು ಅನ್ನೋದನ್ನು ಕೂಡ ಅವರು ತುಂಬ ಓಪನ್ ಅಪ್ ಆಗಿ ಮುಕ್ತವಾಗಿ ಹೇಳ್ಕೊಂಡಿರೋದು. ಹಾಗಾಗಿ ಇದು ಈ ಹಂತಕ್ಕೂ ಕೂಡ ತಲುಪಿದೆ. ನಿಮಗೆ ಗೊತ್ತಿರೋ ಹಾಗೆ ವಿಜಯ್ ದಳಪತಿ ಒಬ್ಬ ಮಗ ಮತ್ತು ಮಗಳಿದ್ದಾರೆ. ಮಗನ ಹೆಸರು ಜೇಸನ್ ಸಂಜಯ್, 25 ವರ್ಷ. ಮಗಳಿಗೆ ದಿವ್ಯಾ ಸಾಶಾ, 20 ವರ್ಷ. ಇಬ್ಬರು ಕೂಡ ಜನಮನದಿಂದ ತುಂಬ ದೂರನೇ ಉಳ್ಕೊಂಡಿರೋದು ಮಕ್ಕಳು ಕೂಡ. ಯಾಕೆಂದರೆ ಮಗ ಈಗಾಗಲೇ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಡೈರೆಕ್ಷನಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ನೋಡಿ, ಸಿನಿಮಾ ಕ್ಷೇತ್ರದಲ್ಲೇ ಅಪ್ಪನ ವಿರುದ್ಧವಾಗಿ ಮಗ ಬೆಳೀಲಿಕ್ಕೆ ಮುಂದಾಗಿರೋದು. ಒಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲೂ ಕೂಡ ಮಗನ ಕೋಪ, ಎಲ್ಲೋ ಒಂದು ಕಡೆ ಡೈರೆಕ್ಟರಾಗಿ ಎಂಟ್ರಿ ಕೊಡಬೇಕಾದ್ರೆ ಟೈಟಲ್ ಕಾರ್ಡ್ನಲ್ಲೂ ಕೂಡ ತಂದೆ ಹೆಸರನ್ನು ಕೂಡ ಸೇರಿಸ್ಕೊಳ್ಳೋದು ಹಾಗೆ. ಇನ್ನು ಮಗಳು ಕೂಡ ಒಂದು ಸಿಂಗಲ್ ಪೋಸ್ಟನ್ನು ಕೂಡ ಮಾಡಿದಾಗ ಒಂದು ವಿಶ್ ಕೂಡ ಮಾಡಿಲ್ಲ. ಲಂಡನ್ನಲ್ಲಿ ಇಡೀ ಫ್ಯಾಮಿಲಿ ಸೆಟ್ಲ್ ಆಗಿದೆ. ವಿಜಯ್ ಈ ಕಡೆ ಒಂಟಿ ಆಗಿಬಿಟ್ಟಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡ್ತಾರೆ ತ್ರಿಷಾ ಅವ್ರ ಜೊತೆಗೆ. ತುಂಬ ಬಾಲಿಶ ಅನಿಸ್ಬೋದು, ಇನ್ನೊಂದು ಕುಟುಂಬದ ಪರ್ಸ್ನಲ್ ವಿಷಯ ಅಂತ ಅನಿಸ್ಬೋದು. ಆದರೆ ಇವತ್ತು ಎಲ್ಲವೂ ಕೂಡ ಜಗಜ್ಜಾಹೀರಾಗಿರ್ಬೋದು, ಬೀದಿ ರಂಪಾಟ ಕೂಡ ಆಗಿದೆ. ಹಾಗಾಗಿ ನೀವು ಡಿವೋರ್ಸ್ ಹಂತಕ್ಕೆ ಹೋಗಿ ನಿಂತಾಗ ಅವರ ಕುಟುಂಬದ ಬಗ್ಗೆ ನೇರವಾಗಿ ಆರೋಪಗಳನ್ನು ಮಾಡಿದಾಗ ನಾವು ಕೂಡ ಅದನ್ನು ಮುಚ್ಚಿಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿ, ಇವತ್ತು ಬಹಳ ಪೂವೆ ಉನ್ನಕ್ಕಾಗಿ ಸಿನಿಮಾ ನೋಡಿ ಇಂಪ್ರೆಸ್ ಆಗಿ ವಿಜಯ್ ಅವ್ರನ್ನ ಹರಸಿ ಲಂಡನ್ನಲ್ಲಿ ಸೆಟ್ಲಾಗಿದ್ದಂಥ ಸಂಗೀತ ಅವ್ರು ಹುಡುಕೊಂಡು ಚೆನ್ನೈಗೆ ಬಂದಂಥವ್ರು ಇವತ್ತು ಅದೇ ಲಂಡನ್ನಲ್ಲೇ ಇರೋದು. ಆದರೆ ವಿಜಯ್
ಅವ್ರ ಮನಸ್ಸಿನಲ್ಲಿಲ್ಲ, ಹಾಗಾಗಿ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಫೈನಲಿ ಇಬ್ಬರ ನಡುವೆ ಬಿರುಕಂತೂ ಮೂಡಿದೆ. ಅದೀಗಾಗಲೇ ಕೋರ್ಟ್ ಹಂತಕ್ಕೂ ಹೋಗಿದೆ. ಜೂನ್ 15ಕ್ಕೆ ವಿಚಾರಣೆ ಕೂಡ ಬರ್ತಾ ಇದೆ. ಏನಾಗಬಹುದು? ಅಲ್ಲಿ ಡಿವೋರ್ಸ್ ಅಫಿಷಿಯಲ್ ಆಗಿ ಸಿಕ್ಕ ನಂತರ ಒಂದು ಹೊಸ ಬದುಕನ್ನು ಶುರು ಮಾಡ್ತಾರೆ ವಿಜಯ್ ಅವರು ಅನ್ನೋ ಕುತೂಹಲಗಳು ಕೂಡ ಬಹಳಷ್ಟು ಜನರಲ್ಲೂ ಕೂಡ ಮನೆ ಮಾಡಿರೋದು. ಆದರೆ ವಿಜಯ್ ಅವರ ಪತ್ನಿ ಏಕಾಂಗಿ ಆಗಿಬಿಡ್ತಾರೆ, ಅನಾಥರಾಗಿಬಿಡ್ತಾರೆ, ಒಂಟಿ ಆಗಿಬಿಡ್ತಾರೆ ಅನ್ನೋದಕ್ಕೆ ಅವ್ರ ಕುಟುಂಬ ಏನು ಸಾಮಾನ್ಯ ಅಲ್ಲ, ಅಸಾಮಾನ್ಯ ಕುಟುಂಬ. ಅವರು ಮತ್ತೊಂದು ಹೊಸ ಜರ್ನಿಯನ್ನು ಕೂಡ ಸ್ಟಾರ್ಟ್ ಮಾಡಬಹುದು. ಬಟ್ ಏನೋ ಒಂದು ಕಡೆ ಆ ಥರದ್ದು ಒಂದು ರಾಜಕೀಯದಲ್ಲಿ ಅವ್ರು ಗೆದ್ದಿರ್ಬೋದು, ಬಟ್ ಸಂಸಾರದ ವಿಷಯದಲ್ಲಿ ಅವ್ರು ಸೋತು ಬಿಟ್ಟಿರಲ್ಲಪ್ಪ ಅನ್ನೋ ಚರ್ಚೆಗಳಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.